11 ಆಗೆಲ್ಲ ಅಡಿಗೆ ಮನೆ ಮುಖ್ಯ, ನಂತರ ರೂಮು, ಟಾಯ್ಲೆಟ್ ಬಾತ್ರೂಮು ವಟಾರಕ್ಕೆ ಕಾಮನ್ನು, 9 ಮನೆಗೆ 3 ಟಾಯ್ಲೆಟ್. ಆದ್ರೆ ಆರೋಗ್ಯ ಎಲ್ರಿಗೂ ಅದ್ಭುತವಾಗಿತ್ತು. ಈಗಿನ ತರಹ ದಿನಕ್ಕೆ 3 ಸರ್ತಿ ಹೋದದ್ದು ನನ್ನ ನೆನಪಲ್ಲೇ ಇಲ್ಲ. ಈಗ ಊಟ ಕಮ್ಮಿ ಮಾಡ್ತಾರೆ, ಬಾತ್ರೂಮ್ ಟಾಯ್ಲೆಟ್ಸ್ ಅವಶ್ಯಕತೆಗಳು ಜಾಸ್ತಿ ಇವೆ. ಹಾಗಾಗಿ ನೀವು ಅಡ್ವರ್ಟೈಸ್ಮೆಂಟ್ಸ್ ನೋಡ್ಬೋದು, ಏನ್ ಬರೀತಾರೆ, ದೀಸ್ ಆರ್ ನಾಟ್ ಟಾಯ್ಲೆಟ್ಸ್, ದೀಸ್ ಆರ್ ಲಿವಿಂಗ್ ರೂಮ್ಸ್ ಅಂತ. ವಿ ನೀಡ್ ದೋಸ್ ಲಿವಿಂಗ್ ರೂಮ್ಸ್ ದೀಸ್ ಡೇಸ್ ಫಾರ್ ಒನ್ ಪರ್ಟಿಕ್ಯುಲರ್ ರೀಸನ್. ನನಗೆ ಇತ್ತೀಚೆಗೆ ಅನ್ಸಿದ್ದದೆ, ವಾರ 5 ದಿನ ನಾವು ಬಹಳ ಬ್ಯುಸಿ ಇರ್ತೀವಿ. ಮನೆಯಲ್ಲಿ ಅಡಿಗೆ ಪಡಿಗೆ ಏನು ಮಾಡಲ್ಲ, ಬಿಟ್ಟಾಗಿದೆ. ಯಾಕಂದ್ರೆ ಈಗ ಮನೆಗಳಲ್ಲಿ ಬಾತ್ರೂಮ್ ಟಾಯ್ಲೆಟ್ ಮುಖ್ಯ ಆಗುತ್ತೆ, ಕಿಚನ್ ಇಲ್ದಿದ್ರು ಪರವಾಗಿಲ್ಲ ಅಂತ, ಓಪನ್ ಕಿಚನ್, ಡೈನಿಂಗ್ ಟೇಬಲ್ ಇದೆಲ್ಲ ಒಂದೇ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ಹಾಗಾಗಿ ಈಗೇನಾಗತ್ತೆ, 5 ದಿನ ಬರೀ ಆಚೆನೆ ಇರೋದ್ರಿಂದ